ಭೀಮಾ ನದಿಯ ಪ್ರವಾಹ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಆಲಮೇಲ ತಾಲೂಕಿನ ಕಡ್ಲೇವಾಡ ಗ್ರಾಮಕ್ಕೆ ಮತ್ತು ಸಂಬೇವಾಡ ಗ್ರಾಮಕ್ಕೆ ಈಗ ಸಂಪರ್ಕ ಕಡಿತ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಪ್ರವಾಹ ಆದ ಹಿನ್ನೆಲೆಯಲ್ಲಿ ಆ ಒಂದು ಗ್ರಾಮಕ್ಕೆ ಸಂಪರ್ಕಿಸುವ ಸೇತುವೆ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನಾನೀಗ ಸದ್ಯ ಒಂದು ಟ್ರ್ಯಾಕ್ಟರ್ ಮೂಲಕ ಒಂದು ಸೇತುವೆ ಮೇಲೆ ಹೋಗ್ತಾ ಇದ್ದೀನಿ. ನೀವು ನೋಡಬಹುದು, ದೃಶ್ಯದಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಈಗ ಕಡ್ಲೇವಾಡ ಗ್ರಾಮದ ಸುತ್ತಮುತ್ತ ನೀರು ಆವರಿಸಿದ್ದು ಮತ್ತು ಹೊಲ ಗದ್ದೆಗಳಲ್ಲಿ ಏನು ಕಬ್ಬಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದ್ದು. ಜೊತೆಗೆ ಈ ಒಂದು ಸೇತುವೆ ಮುಂಭಾಗದಲ್ಲಿ ನೀವೇನು ನೋಡ್ತಾ ಇರೋ ದೃಶ್ಯ ಏನಿದೆ, ಅಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ. ಅವನು ನಡುಮಟ್ಟಿಗೆ ನೀರು ಆವರಿಸಿರುವಂಥದ್ದು. ಹಾಗೆ ಆ ಟ್ರ್ಯಾಕ್ಟರ್ ಸಹ ಆತನನ್ನು ಹಿಂಬಾಲಿಸಿ ಹೋಗುವಂಥ ದೃಶ್ಯ ಇಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತೆ. ಯಾಕಂದರೆ ಏನಾದರೂ ಅವಘಡ ಆದರೆ, ಅಂದರೆ ಆಸ್ಪತ್ರೆಗಾಗಿರ್ಬೋದು, ಬೇರೆ ಬೇರೆ ಅರ್ಜೆಂಟ್ ಕೆಲಸದ ನಿಮಿತ್ತವಾಗಿ ಹೋಗಬೇಕಾದ್ರೆ ಈ ರೀತಿ ಒಂದು ಪರಿಸ್ಥಿತಿ ಇಲ್ಲಿ ಸಂಬೇವಾಡ ಮತ್ತು ಕಡ್ಲೇವಾಡ ಗ್ರಾಮಸ್ಥರದ್ದು ಇರ್ತದೆ. ಹಾಗಾಗಿ ಸಂಪೂರ್ಣವಾಗಿ ನೀವು ದೃಶ್ಯ ಗಮನಿಸೋದು ನೋಡ್ಬೋದು, ಟ್ರ್ಯಾಕ್ಟರ್ ಯಾವ ರೀತಿ ಹಂತದಲ್ಲಿ ಇದು ಸಂಪೂರ್ಣವಾಗಿ ಮುಳುಗಿ ಅರ್ಧದಷ್ಟು ಭಾಗ ಮುಳುಗಿ ಈ ಒಂದು ಸೇತುವೆ ಮೇಲ್ಗಡೆ ಹಾದು ಹೋಗುವಂಥ ದೃಶ್ಯ ಇದು. ಅಂದರೆ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ. ಈ ಒಂದು ಪರಿಸ್ಥಿತಿ ನಿತ್ಯ ಇಲ್ಲಿ ಈಗ ಕಳೆದ ಹಲವು ದಿನಗಳಿಂದ ನಡೆದಿದೆ. ಈ ಒಂದು ಕಡ್ಲೇವಾಡ ಗ್ರಾಮಸ್ಥರು ನಮ್ಮ ಜೊತೆಗಿದ್ರೆ ಅವರು ಈ ಒಂದು ಪರಿಸ್ಥಿತಿಗೆ ಪರಿಹಾರ ಏನು, ಸರ್ಕಾರ ಯಾಕೆ ಸ್ಪಂದನೆ ಮಾಡಿಲ್ಲ ಅನ್ನೋದನ್ನ ಅವರನ್ನ ಕೇಳೋಣ. ಸರ್, ಈಗ ನಿಮ್ಮೂರು ಈಗ ಕಡ್ಲೇವಾಡ ಸಂಪೂರ್ಣ ನಡುಗಡ್ಡೆ ಆಗಿದೆ. ಈ ಒಂದು ಸೇತುವೆಯ ಮೂಲಕ ಹೋಗಬೇಕು, ಇದೆಲ್ಲ ಬಂದಾಗಿದೆ. ಏನು ಅಂತ ಮನವಿ ಕೊಟ್ಟಿದ್ರಿ, ಯಾಕೆ ಇನ್ನೂ ಈಡೇರಿಸ್ತಾ ಇಲ್ಲ? ಈ ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ನಾವು ಹೇಳೋದು ಏನಂದ್ರೆ, ಈ ಕಡ್ಲೇವಾಡ ಗ್ರಾಮಕ್ಕೆ ಈ ಕಡೆಯಿಂದ ಹೋಗೋದು ದೇವಣಹೋಲಿಂದ ಕಡ್ಲೇವಾಡಕ್ಕೆ ಹೋಗೋ ರಸ್ತೆನೂ ಬ್ರಿಡ್ಜ್ನು ಮುಳುಗಿ ಹೋಗ್ಯದ್ರಿ. ಆಚೆ ಕಡೆಯಿಂದ ಕುಮಶ್ಗಿಲಿಂದ ಬರೋ ಬ್ರಿಡ್ಜ್ನು ಮುಳುಗಿ ಹೋಗ್ಯದ. ಈ ನಡುಬರ್ಕ ಆಗಿಬಿಟ್ಟದ ಕಡ್ಲೇವಾಡ ನಾವು ಗ್ರಾಮ, ಮೇಲಾಗಿ ಶಂಬೇವಾಡ ಒಂದು. ಇವೆರಡೂ ಊರಿಗೆ ಮೇನ್ ರಸ್ತೆ ಎತ್ತರ ಮಾಡಬೇಕು. ಎತ್ತರ ಅಂದರೆ ಬ್ರಿಡ್ಜ್ ಮುಖಾಂತರ ಮಾಡಬೇಕು. ಇಲ್ಲ ಇನ್ನೊಂದು ಪರ್ಯಾಯ ರಸ್ತೆನೂ ಇದೆ, ಅದನ್ನು ಕೂಡ ಸರ್ಕಾರ ಮಾಡಬೇಕು. ಈಗ ಅವರಿಗೆ ಶಂಬೇವಾಡಕ್ಕೆ ಹೋಲಕ್ಕೂ ರಸ್ತೆ ಸಂಪೂರ್ಣ ಬಂದ. ತೋಟದಲ್ಲೇ ಹೋಗ್ಬೇಕು ಈ ಶಂಬೇವಾಡದವರು. ಆ ಶಂಬೇವಾಡದವ್ರಿಗೆ 1 ಕಿಲೋಮೀಟರ್ ರಸ್ತೆ ಬೇಕಾಗ್ಯದ. ಆ ಸರ್ಕಾರ ಆ ರಸ್ತೆಯನ್ನು ರೈತರ ಭೂಮಿ ಬರ್ತದೆ ಅದು ಖರೀದಿ ಮಾಡಿ ಅಲ್ಲಿ ರಸ್ತೆ ಮಾಡಿ ಕೊಡ್ಬೇಕಂತೇಳಿ ತಮ್ಮ ಮೂಲಕ ಈ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ. ಈಗ ಮೊನ್ನೆ ಗರ್ಭಿಣಿ ಮಹಿಳೆಯರು ಪರದಾಡಿದೆ ಸಂಬೇವಾಡನಾಗ. ಈಗ ಇವತ್ತು ಸಹ ಹಾವು ಕಚ್ಚಿ ಮಗು ಕರ್ಕೊಂಡು ಆಸ್ಪತ್ರೆ ಹೋಗೋದು ಸಮಸ್ಯೆ ಆಯಿತು. ಇಂಥ ಇದ್ರೊಳಗೆ ಟ್ರ್ಯಾಕ್ಟರ್ನ ಆಗಿರ್ಬೋದು, ಇಂಥ ಇದ್ರಲ್ಲೂ ಸಾಗಿಸ್ಬೇಕು ಅಂತ ಪರಿಸ್ಥಿತಿ ಇದೆ. ಇಲ್ಲ ದೋಣಿ ಬೋಟಿನ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ ಸರ್ಕಾರ? ಈಗ ತಾವೇ ಕೂಡ ನೋಡಿದ್ರಿ, ಈಗೆಲ್ಲ ಈ ಟ್ರ್ಯಾಕ್ಟರ್ದಾಗೆ ಹೋಗಿ ಬರಬೇಕು. ಜೀವ ಕೈಯಾಗ ಹಿಡ್ಕೊಂಡು ಬಂದಂಗೆ ಆಗ್ಯದ ಪರಿಸ್ಥಿತಿ. ಎದಿಮಠ ನೀರಿದ್ದು ಇಂಥ ನೀರ ಬಂದಿವಿ. ಇವತ್ತೇ ಒಂದು ಹುಡುಗ ಹಾವು ಕಡ್ದ್ರಿ, ಹಾವು ಕಡ್ದು ಹೆಗಲ ಮೇಲೆ ಹೊತ್ಕೊಂಡು ಕಬ್ಬನಿಂದ ಓಡಿ ಬಂದು ಅಲ್ಲಿದ್ದು ತೊಗೊಂಡು ಮತ್ತೊಂದು ಮೋಟರ್ ಸೈಕಲ್ ತೊಗೊಂಡು ಓಡಿ ಹೋಗ್ಯದ ಪರಿಸ್ಥಿತಿ ಬಂದದ. ಆ ಜೀವ ಆಲ್ಮೇಲೆ ತನಕ ಹೋಗ್ಬೇಕು. ಆಲ್ಮೇಲೆ ದವಾಖಾನಿಗೆ ಹೋಗ್ಬೇಕಾದ್ರೆ ಎಷ್ಟೋ ಹೈರಾಣಾಗಿ ಹೋದ್ರು. ಮೊನ್ನೆ ಒಬ್ಬರು ಹೆಣ್ಮಕ್ಳಿಗೆ ಬರೋಣ, ಅವಾಗ ಅಗ್ನಿ ಶಾಮಕದವ್ರಿಗೆ ಕರೆಸಿದಾಗ ಅವಾಗ ಬೋಟ್ ತಂದಿದ್ರು. ಅವತ್ತೊಂದು ದಿನ ಗರ್ಭಿಣಿಯವ್ರಿಗೆ ಒಯ್ದಾರ, ಮತ್ತು ಹೊಳೆ ಇಲ್ಲಿಗೆ ಬಂದಿಲ್ಲ. ಯಾಕಂದ್ರೆ ಇವತ್ತಿನ ಕಾಲಮಾನ ಪರಿಸ್ಥಿತಿ, ಈಗಿನ ವಿದ್ಯಮಾನ ಹೆಚ್ಚಿಗೆ ಆಗ್ಯದಂದ್ರು, ತಂತ್ರಜ್ಞಾನ ಆಗ್ಯದಂದ್ರು ಈ ಪರಿಸ್ಥಿತಿ ಅದು. ಇನ್ನೂ ಸರ್ಕಾರ ಇದನ್ನು ಉಪಯೋಗಿಸ್ಕೊಂಡು ಇಂಥವು ಇನ್ನು ಮುಂದೆ ಇಂಥವೆಲ್ಲ ಎಚ್ಚೆತ್ಕೊಂಡು ಇನ್ನು ಮುಂದೆ ಇಂಥವೇನೋ ಆಲಾರ್ದಂಗೆ ಸರ್ಕಾರ ಇದು ಕೆಲಸ ಮಾಡಿಕೊಡ್ಬೇಕಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಇದಿಷ್ಟೇನೆ ಕಡ್ಲೇವಾಡ ಗ್ರಾಮಸ್ಥರ ಒಂದು ಮನವಿ ಏನಂದ್ರೆ, ಇಲ್ಲಿ ನಮಗೆ ಒಂದು ತಾತ್ಕಾಲಿಕವಾಗಿ ಪ್ರವಾಹ ತಗುವವರೆಗೆ ಒಂದು ಬೋಟಿನ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಒಂದು ಸೇತುವೆಯನ್ನು ಎತ್ತರಿಸುವ ಮೂಲಕ ಒಂದು ಕಡ್ಲೇವಾಡಕ್ಕೆ ಸಂಪರ್ಕ ಕಲ್ಪಿಸುವುದು. ಜೊತೆಗೆ ಸಂಬೇವಾಡ ಗ್ರಾಮಕ್ಕೂ ಕೂಡ ಒಂದು ರಸ್ತೆಯನ್ನ ಪರ್ಯಾಯ ಮಾರ್ಗ ಮಾಡುವ ಮೂಲಕ ಇವು ಎರಡೂ ಗ್ರಾಮಕ್ಕೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸಿಕೊಡಬೇಕು. ಜೊತೆಗೆ ನದಿ ತೀರದಲ್ಲಿ ಏನು ಮನೆಗಳು ಮುಳುಗಿದೆ ಅವರಿಗೆಲ್ಲ ಪರಿಹಾರ ಕೊಡಬೇಕು. ಜೊತೆಗೆ ಏನಂದ್ರೆ ಪ್ರಮುಖವಾಗಿ ಒಂದು ಭೀಮಾ ನದಿ ಪ್ರವಾಹ ಬಂದ ಪ್ರತಿ ವರ್ಷ ಈ ಒಂದು ಪರಿಸ್ಥಿತಿ ನಾವು ಅನುಭವಿಸ್ತಾ ಇದ್ದೇವೆ ಅಂತ ಗೋಳನ್ನ ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆಗೆ ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.